ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ಬ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವು ಫಸ್ಟ್ ವ್ಯೂ ಮಾಡ್ಬೋದು. ಸೊ ಹಾಗಾಗಿ ಇದು ಗುರುವಾರ, ಊರಿಗೆ ಹೋಗಿ ಮಂಗಳವಾರ ಬಂದೆ. ಮಂಗಳವಾರ ಫುಲ್ ಟಯರ್ಡ್ ಆಗಿದೆ. ಸೊ ನೆನ್ನೆನೂ ವೀಡಿಯೋ ಮಾಡೋಕ್ಕಾಗಿಲ್ಲ, ವೆಡ್ನೆಸ್ಡೇ. ಸೊ ಇವಾಗ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದು. ನೆನ್ನೆ ನೈಟು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿಕೊಂಡು ಮಲಗೋದು ಲೇಟ್ ಆಯಿತು. ಸೊ ಹಾಗಾಗಿ ಆಬ್ವಿಯಸ್ಲಿ ಲೇಟ್ ಆಯಿತು. ಇವಾಗ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಕಿಚನ್ ಬಂದಿದ್ದೀನಿ. ಸ್ವಲ್ಪ ಪಾತ್ರೆ ಇತ್ತು, ತೊಳೆದೆ. ಅದನ್ನೇನು ತೋರಿಸೋದಂತ ವೀಡಿಯೋ ಮಾಡ್ಕೊಂಡಿಲ್ಲ. ಇವಾಗ ಟೀ ರೆಡಿ ಇದೆ, ಟೀ ಕುಡಿಬೇಕು. ಪ್ಲಸ್ ತಿಂಡಿಗೆ ಫಟಾಫಟ್ ಅಂತ ಹೇಳಿ ತರಕಾರಿ ಹೆಚ್ಕೋಬೇಕು. ಇಲ್ಲಿ ಬ್ಯಾಕ್ ಸೈಡು ಏನು ಅಪಾರ್ಟ್ಮೆಂಟ್ ಇದೆ. ಸೊ ಅಲ್ಲೇದು ತುಂಬ ಸೌಂಡ್ ಬರ್ತದೆ. ಇಷ್ಟೊಂದು ಮ್ಯೂಸಿಕ್ ಬರ್ತಾ ಇತ್ತು. ನಾನೇನೇ ಪ್ರತಿ ಸಲ ನಂಗೆ ವಾಯ್ಸ್ ಓವರ್ ಕೊಡೋಕೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಬೇಡ ಅಂದ್ಕೊಂಡೆ. ಏನು ಎಷ್ಟು ವಿಷಲ್ ಹಾಕಿಸ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 10 ವಿಷಲ್ ಹಾಕ್ಸಿದ್ರು. ಅಷ್ಟು ಕೂಸ ಅದೇನು ಮಾಡ್ತಾಯಿದ್ರು ದೇವರಿಗೆ ಅರ್ಥ ಆಗಬೇಕು. ಓಕೆ, ಅವ್ರು ಏನಾದರೂ ಮಾಡ್ಕೊಳ್ಳಿ. ಇವಾಗ ನಾನು ಬೇಗ ಬೇಗ ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ. ತರಕಾರಿ ರೇಟು ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾನು ತರಕಾರಿ ಸ್ವಲ್ಪ ಯೂಸ್ ಮಾಡ್ತೀನಿ. ಶಾವಿಗೆ ಉಪ್ಪಿಟ್ಟಿಗೆ ತರಕಾರಿ ಸ್ವಲ್ಪ ಇದ್ರೆ ಸಾಕು. ಇಲ್ಲಿ ಯಾವ ಉಪ್ಪಿಟ್ಟು ಮಾಡಲಿ ಅಂತ ಕನ್ಫ್ಯೂಷನ್ ಆಗಿ ಕಾಯಿ ಎತ್ತಿಟ್ಕೊಂಡೆ. ಇಲ್ಲಿ ಶಾವಿಗೆನ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಉಪ್ಪು ಹಾಕಿಟ್ಟಿದ್ದೀನಿ. ಶಾವಿಗೆ ಹಾಕುವಾಗ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ಫ್ರೆಶ್ ಆಗಿರೋ ತರಕಾರಿ. ಸೊ ಹಾಗಾಗಿ ನಾನು ಅದೇನು ಸಿಪ್ಪೆ ತೆಗಿಯಲ್ಲ, ಕ್ಲೀನಾಗಿರೋ ತಗೊಂಡು ಅವ್ರಿಗೆ ಹೋಗಿ ಕೇಳಪ್ಪೆ ಕಡಿಮೆ ಕೊಟ್ಟಿದ್ರಿ.
1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಯಾಕಂದರೆ ಅದು ಅಂಟ್ಕೋಬಾರ್ದಲ್ವಾ, ಮತ್ತು ಇದು ಮುದ್ದೆ ಮುದ್ದೆ ಥರ ಆಗುತ್ತೆ. ಹಾಂ, ಒಂದೇ ನಿಮಿಷ ಬಂದೇ ಇದೆ, ಬೇಯಕ್ಕೆ ಇದ್ದೀನಿ. ಅರ್ಧದಷ್ಟು ಹಾಕೊಂಡಿದ್ದೀನಿ ಇದ್ರಲ್ಲಿ, ತರಕಾರಿನೂ ಸ್ವಲ್ಪನೇ ಇದೆ. ಕರೆಕ್ಟಾಗಿ ಅರ್ಧದಷ್ಟು ಹಾಕೊಂಡಿದ್ದೀನಿ. 3 ಅಂದರೆ ಇವಾಗ ಇಬ್ರಿಗೂ ತಿನ್ನೋದಕ್ಕೆ ಮತ್ತು ನನ್ನ ಲಂಚ್ ಬಾಕ್ಸ್ ಇರಬೇಕಲ್ಲ, ಸೊ ಹಾಗಾಗಿ ನಾನು ಇದನ್ನು ಅಷ್ಟು ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇರ್ಬೋದು ನಿಮಗೆ. ಅಯ್ಯೋ ಇರತ್ತೆ ಯಾಕೆ ಹೋಗ್ತಿದ್ದು ನಾವು. ಆ ಚಾಕು ತಗೋ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. ಇವಾಗ ಅದನ್ನು ಒಂದು ಸೈಡಲ್ಲಿ ಏನು ಶಾವಿಗೆ ಇತ್ತಲ್ಲ ಅದನ್ನು ಬೇಯಕ್ಕೆ ಇಟ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಕಡೆ ಶಾವಿಗೆ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೆ, ಯಾಕಂದರೆ ನಾನು ಒಗ್ಗರಣೆ ಹಾಕೋವರೆಗೂ ನಿಧಾನಕ್ಕೆ ಬೇಯ್ಕೊಳ್ಳಿ ಅದು ಅಂತ ಹೇಳಿ. ಹಾಗಾಗಿ ಇವಾಗ ಅದು ಕೂಡ ಬೆಂದ್ಕೊಂತು. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಚಿಕ್ಕದು ಏನು ಜ್ಯೂಸ್ ಸೋಸೋದು ಇಲ್ಲ. ಸೊ ಹಾಗಾಗಿ ನಾನು ಸೊಪ್ಪು ಸೋಸೋದ್ರಲ್ಲೇ ಸೋಸ್ಕೊಳ್ತಾ ಇದ್ದೀನಿ. ಅದರಲ್ಲೇನು ಹೋಗಲ್ಲ, ಆರಾಮ್ಸೆ ಮಾಡ್ಕೋಬೋದು. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕಲ್ವ, ಹಾಗಾಗಿ ಅದರಲ್ಲೇ ಮಾಡಿಕೊಂಡೆ. ನೀವು ಯಾವಾಗಲೇ ಬೇಯಿಸ್ಕೊಂಡು ಈ ಥರ ಸಪ್ರೇಟ್ ಮಾಡ್ಕೊಳ್ಳುವಾಗ ಆದಷ್ಟು ತಣ್ಣೀರಲ್ಲಿ ಅದು ಎಷ್ಟಾಗುತ್ತೋ ಅಷ್ಟು ತಣ್ಣೀರನ್ನ ಹಾಕಿ ಕೂಲ್ ಮಾಡಿ, ಇಲ್ಲ ಅದು ಬಿಸಿ ಇದ್ದರೆ ಅದು ಮುದ್ದೆ ಥರ ಆಗೋಗುತ್ತೆ. ಅದೇ ರೀಸನ್ಗೋಸ್ಕರನೇ ಏನು ಕುದಿಯೋ ಬೇಯಿಸೋ ನೀರಲ್ಲಿ ಎಣ್ಣೆ ಕೂಡ ಹಾಕೋದು. ಇವಾಗ ಆ ಕಡೆ ಕುಕ್ಕರಲ್ಲಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೆ ಈರುಳ್ಳಿನ ಹುರ್ಕೊಂಡು ಇವಾಗ ನಾನು ತರಕಾರಿ ಹಾಕ್ಕೊಂಡೆ. ಆ ತರಕಾರಿ ಹಾಕ್ಕೊಳ್ಳೋಕ್ಕೂ ಮುಂಚೆ ಕರಿಬೇವು, ಒಗ್ಗರಣೆಗೆ ಮತ್ತು ಹೊಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ನಮ್ಮನೇಲಿ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಆ ಕಾರಣಕ್ಕೋಸ್ಕರ ಅದನ್ನು ಹೇಳೋದು ಮರೆತೆ ನಾನು. ಇವಾಗ ತರಕಾರಿ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಇವಾಗ ಉಪ್ಪು ಸ್ವಲ್ಪ ತರಕಾರಿ ಬೇಗ ಬೇಯಲಿ ಅನ್ನೋ ರೀಸನ್ಗೆ ಒಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ತರಕಾರಿಗೆ ಆಲ್ರೆಡಿ ನಾನು ಇಲ್ಲಿ ಬೇಯೋದಕ್ಕೂ ಕೂಡ ಹಾಕಿದ್ದೆ, ಶಾವಿಗೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ. ಹಾಗಾಗಿ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಉಪ್ಪು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಹಬೆನಲ್ಲಿ ಬೇಗ ಬೇಯ್ಕೊಳ್ಳುತ್ತೆ. ಸೊ ಆ ರೀಸನ್ನಿಂದ ಪ್ಲೇಟ್ ಮುಚ್ಚಿಟ್ಟೆ. ಈ ಕಡೆ ಸ್ವಲ್ಪ ಕೈ ಆಡಿಸಿ ನಾನು ಶಾವಿಗೆನ ತಣ್ಣೀರಿಂದ ಇದು ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಅಂತೂ ತುಂಬ ಬಿಸಿ ಇತ್ತು. ಹಾಗಾಗಿ ಅದರಲ್ಲಿ ಏನಿಲ್ಲ ಅಂದರೂ ಒಂದು 2 ಲೀಟ್ರ್ ನೀರು ಹಾಕಿದ್ದೀನಿ ನಾನು.
ಅದನ್ನು ನೀರಿಂದ ಆದಷ್ಟು ತಣ್ಣೀರಿಂದ ಸ್ವಲ್ಪ ಬಿಸಿ ಹೋಗೋ ಹಾಗೆ ಎಲ್ಲ ಕಡೆನೂ ನೀರು ಹಾಕ್ಕೊಂಡ್ರೆ ಅದು ನಿಮಗೆ ಕೋಲ್ಡ್ ಆಗುತ್ತೆ. ಆವಾಗ ಏನು ಮೆತ್ತಗಾಗಲ್ಲ, ಮುದ್ದೆ ಮುದ್ದೆ ಥರ ಆಗಲ್ಲ. ಈ ಥರ ಕೈ ಆಡಿಸಿ ಇದು ಮಾಡ್ಕೊಳ್ತಾ ಇದ್ದೆ ನಾನು. ಬಿಸಿ ಇತ್ತು, ತುಂಬ ಬಿಸಿ ಇತ್ತು ಕೆಳಗಡೆ. ಅದು ಚೆಲ್ಲಕ್ಕೆ ಸ್ಟಾರ್ಟ್ ಆಗೋಯ್ತು ತುಂಬಿ. ಸೊ ಹಾಗಾಗಿ ನಾನು ಅದನ್ನು ನೀರು ಚೆಲ್ಬಿಟ್ಟು, ಅಷ್ಟರಲ್ಲಿ ಕೋಲ್ಡ್ ಆಗಿತ್ತು, ಅದನ್ನು ನೀರು ಸೋರ್ಕೊಳ್ಳಿ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟೆ ನಾನು ಅದನ್ನು ನೀರೆಲ್ಲ ಸೋರಕ್ಕೆ ಇಟ್ಬಿಟ್ಟು ಇವಾಗ ಇದು ತರಕಾರಿ ಒಗ್ಗರಣೆ ಮಾಡಿ ಇಟ್ಟಿದ್ನಲ್ಲ ಪ್ಲೇಟ್ ಮುಚ್ಚಿ ಅದನ್ನು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ, ಇಲ್ಲಾಂದರೆ ತಳ ಬಿಡತ್ತೆ ಅಂತ ಹೇಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಸೋಸ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೆ. ಜೊತೆಗೆ ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ವೈಟೇ ಇದ್ರೆ ತಿನ್ನೋಕ್ಕೆ ಒಂಥರ ಅನಿಸುತ್ತೆ, ಸ್ವಲ್ಪ ಅಟ್ರಾಕ್ಷನ್ ಆಗಿರಲಿ ಕಲರ್ ಅಂತ ಹೇಳ್ಬಿಟ್ಟು ಟರ್ಮರಿಕ್ ಹಾಕಿದೆ. ನೋಡ್ತಾ ಇರ್ಬೋದು, ಈ ಥರ ಕಾಣಿಸ್ತಾ ಇದೆ. ಒಂಚೂರು ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಇವಾಗ ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ಕೊತ್ತಂಬರಿ ಸೊಪ್ಪೆಲ್ಲ. ನಾನು ಕೊತ್ತಂಬರಿ ಸೊಪ್ಪೆಲ್ಲ ಸೋಸ್ಕೊಂಡು ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಇವಾಗ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಅವತ್ತು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ಲ, ಸ್ವಿಗ್ಗಿನಲ್ಲಿ ಆರ್ಡ್ರ್ ಮಾಡಿದ್ದೆ ಅಂತ, ಚೆನ್ನಾಗಿತ್ತು. ಇವಾಗ ಅದೇನು ಶಾವಿಗೆನ ಬೇಯಿಸಿ ಸೈಡಲ್ಲಿ ನೀರು ಸೋರೋದಕ್ಕೆ ಎತ್ತಿಕೊಂಡಿದ್ದೆ ಅದನ್ನು ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಇಷ್ಟ ಇಲ್ಲ, ನನಗೆ ಏನಿದೆ ರಾ ವಿಡಿಯೋ ಅದನ್ನೇ ಹಾಕೋದಕ್ಕೆ ಇಷ್ಟ. ಬಟ್ ಏನು ಮಾಡೋದು, ತುಂಬ ಸೌಂಡ್ ಆಗ್ತಾ ಇರುತ್ತೆ ಅಡುಗೆ ಮಾಡುವಾಗ. ಸೊ ಹಾಗಾಗಿ ನಾನು ಕೆಲವೊಂದನ್ನು ನಾನು ವಾಯ್ಸ್ ಓವರಲ್ಲಿ ಹೇಳೋಣ ಅಂತ ಹೇಳಿಬಿಟ್ಟು ಅಡುಗೆ ಮಾಡುವಾಗ ಮಾತಾಡೋಕೆ ಹೋಗಲ್ಲ, ನನ್ನ ಪಾಡಿಗೆ ನಾನು ಮಾಡ್ಕೋತಾ ಇರ್ತೀನಿ. ಸೊ ಹಾಗಾಗಿ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ನಾನು ಮಾಡೋ ಶೈಲಿ, ನಿಮ್ಗೆ ಯಾರಿಗೂ ಬರಲ್ಲ ಅಂತ ನಾನು ತೋರಿಸ್ತಾ ಇಲ್ಲ, ಬಟ್ ನಾನು ಹೇಗೆ ಮಾಡ್ಕೋತೀನಿ ಅನ್ನೋದನ್ನು ಜಸ್ಟ್ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದು ಸ್ವಲ್ಪ ಹೀಗೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು 1 ನಿಮಿಷ ಲೋ ಫ್ಲೇಮಲ್ಲಿ ನಾನು ಸ್ಟವ್ ಮೇಲೆ ಇಡ್ತೀನಿ. ಬಿಕಾಸ್ ಏನಕ್ಕಂದರೆ ತೆಗೆದಿಟ್ಟಿರ್ತೀನಿ ಅಲ್ಲ, ಹಾಗಾಗಿ ಫುಲ್ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಅದು ಇವಾಗ ಶಾವಿಗೆ ತಣ್ಣಗಾಗಿರುತ್ತೆ ಅದನ್ನು ಹಾಕಿರ್ತೀನಿ ಅಲ್ಲ, ಸೊ ಅದು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಇಟ್ಟು ಒಂದೊಳ್ಳೆ ಮಿಕ್ಸ್ ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ತೀನಿ. ಸಿಮ್ಮಲ್ಲೇ ಇದೆ ಇವಾಗ ಕೂಡ ಸ್ಟವ್ವು, ಸಿಮ್ಮಲ್ಲೇ ಇಟ್ಟು ಇವಾಗೆಲ್ಲ ಕಟ್ಟೆ ಏನಿದೆ ಸ್ಲ್ಯಾಬು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗೋ ಪಾತ್ರೆ ಎಲ್ಲ ಸಿಂಕ್ ಹಾಕಿ, ಆಮೇಲೆ ಇವಾಗ ಸ್ವಲ್ಪ ನನ್ನ ಲಂಚ್ ಬಾಕ್ಸಿಗೆ ಊಟದ ಜೊತೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡೋಗೋಣ ಅಂತ ಹೇಳಿಬಿಟ್ಟು ತೊಗೊಂಬಂದಿದ್ದೆ ಹಿಂದಿನ ದಿನ. ಸೊ ಹಂಗಾಗಿ ಹೆಂಗೆ ಯಾಕೋ ತುಂಬ ತಿನ್ಬೇಕು ಅನ್ನಿಸ್ತಾಯಿತ್ತು, ಮತ್ತು ಹೀಟ್ ಕೂಡ ಆಗಿತ್ತಲ್ಲ ಪಪ್ಪಾಯ ಲಾಸ್ಟ್ ಟೈಮ್ ಎಲ್ಲ ತಿಂದು, ಹಾಗಾಗಿ ಸ್ವಲ್ಪ ವಾಟರ್ ಮೆಲನ್ ತಿನ್ನೋಣ ಅಂತ ಹೇಳಿಬಿಟ್ಟು ಅದು ವೀಡಿಯೋಗೆ ರೆಕಾರ್ಡಿಗೆ ಹಾಕಿದ್ದೀನಿ. ಬಟ್ ಅದು ರೆಕಾರ್ಡೇ ಆಗಿಲ್ಲ, ಆಮೇಲೆ ನೋಡಿಕೊಂಡೆ ನಾನು ರೆಕಾರ್ಡೇ ಆಗಿಲ್ಲ ಅಂತ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ವಲ್ಪ ಇವಾಗ ಟಿಫನ್ ಜೊತೆ ಸೈಡ್ಸು ಮತ್ತು ನನ್ನ ಲಂಚ್ ಬಾಕ್ಸಿಗೆ ಕೂಡ ಇದೇ ಆಗೋ ಥರ ಒಂದು ಅರ್ಧ ಕಟ್ ಮಾಡಿಕೊಂಡೆ ಅಷ್ಟೇ, ನಾನು ಜಾಸ್ತಿ ಮಾಡ್ಕೊಂಡಿಲ್ಲ. ಇದು ಹೆಲ್ತಿಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತಿಂದರೆ ತುಂಬ ಒಳ್ಳೆಯದು. ಮತ್ತು ಸಮ್ಮರಲ್ಲಿ ಜಾಸ್ತಿ ತಿನ್ನಬೇಕು. ನಾವು ಎಷ್ಟೇ ನೀರು ಕುಡಿದ್ರೂ ಅಥವಾ ನಾವೆಷ್ಟೇ ನೀರಿನ ಅಂಶ ಇರೋವಂಥ ವಾಟರ್ ಮೆಲನು ಮತ್ತು ಕುಕ್ಕುಂಬರ್, ಸೌತೆಕಾಯಿ ಇದೆಲ್ಲ ತಿಂದರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ನೀರಷ್ಟು ಕುಡಿಯೋಕ್ಕೆ ಹೋಗಲ್ಲ, ಹೊಟ್ಟೆ ತುಂಬಿತು ಅಂತ ಹೇಳಿ ಹಾಗೆ ಸುಮ್ಮನೆ ಆಗ್ತೀವಿ. ಬಟ್ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು, ಬಟ್ ಮಳೆಗಾಲ ಸ್ಟಾರ್ಟ್ ಆಗಿದ್ರು ಬಿಸಿಲು ಏನು ಕಡಿಮೆ ಇಲ್ಲ, ತುಂಬ ಅಂದರೆ ತುಂಬ ಬಿಸಿಲಿದೆ. ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ನನ್ನ ಬಾಕ್ಸಿಗೆ ಸ್ವಲ್ಪ ಹಾಕ್ಕೊಂಡು ಮತ್ತು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ತಿನ್ನುವಾಗ ಹಾಕ್ಬಿಟ್ಟು ಇದು ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಏನಾದರೂ ಒಂದು ಕೆಲಸ ಆಗೋ ಟೈಮಲ್ಲಿ ಇದು ಮಾಡ್ಕೊಳ್ತೀನಿ, ಈ ಥರ ಮಾಡ್ಕೋತಾ ಇರ್ತೀನಿ. ಹಾಯ್, ಇವಾಗ ಆಫೀಸ್ ಕೆಲಸ ಮುಗಿಸ್ಕೊಂಡು ಬಂದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯ್ತು ಇವತ್ತು, ಆಫೀಸಿಂದ ಹೊರಟಿದ್ದು ಲೇಟ್ ಆಯಿತು ಮತ್ತು ಬಂದಿದ್ದು ಲೇಟ್ ಆಯಿತು. ಬರ್ತಾ ಹಾಗೆ ಸ್ವಲ್ಪ ಐಟಮ್ ಬೇಕಿತ್ತು ತೊಗೊಂಡು, ಹಾಗೆ ಸ್ವಲ್ಪ ಏನು ಗ್ರಾಸರಿ ಬೇಕಿತ್ತು, ಅಂದರೆ ಚಿಕ್ಕ ಪುಟ್ಟದ್ದು ಬೇಕಿತ್ತು. ಆ್ಯಕ್ಚುಲಿ ಹೋಗಿದ್ದು ಒಂದು ತೊಗೊಳೋದಕ್ಕೆ ಅಂತ,
ಬಟ್ ಸ್ವಲ್ಪ ಆಯಿತು ಬಿಲ್ಲು ತೊಗೊಂಡು ಜೊತೆಗೆ ನನ್ನ ಫೇವ್ರೆಟ್ ವೆನಿಲಾ ಐಸ್ ಕ್ರೀಮ್ ಮತ್ತು ಬ್ಲ್ಯಾಕ್ ಕರೆಂಟು. ವೆನಿಲಾ ಸಿಕ್ತು, ಸೊ ತೊಗೊಂಬಂದೆ 1/2 kg 99 ಅಂತ ಆಫರ್ ಇತ್ತು, ಹಾಗಾಗಿ ತೊಗೊಂಬಂದೆ. ಪಪ್ಪಿ ಇದು ಮೆಲ್ಟ್ ಆಗ್ತಾ ಇದೆ ಫ್ರೀಸರಲ್ಲಿ, ಅದು ಫ್ರಿಡ್ಜಲ್ಲಿ ಇಟ್ಟೆ ಫ್ರೀಸರಲ್ಲಿ. ನಾನು ಸ್ವಲ್ಪ ಕಿಚನ್ಗೆ ಹೋಗ್ತೀನಿ, ಅವ್ರಿಗೆ ಊಟಕ್ಕೆ ಟೈಮ್ ಆಗಿದೆ. ಸ್ವಲ್ಪ ಮೊಸರು ಒಗ್ಗರಣೆ ಮಾಡ್ತೀನಿ, ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಮೊಸರು ಒಗ್ಗರಣೆ ಮಾಡೋಣ ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಎಲ್ಲ ರೆಡಿ ಮಾಡ್ತಾಯಿದ್ರು ಹಸ್ಬೆಂಡೇ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಟೈಮ್ ಆಗ್ಬಿಟ್ಟಿದೆ, ಸೊ ಅದಕ್ಕೆ ಅರಿಶಿನ ಹಾಕ್ಲಾ ರೀ? ಸ್ವಲ್ಪ ಸಾಸಿವೆ, ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಳ್ತೀನಿ. ತೆಗ್ದೈತೆ, ಅವಾಗ್ಲೇನೆ ತೆಗ್ದೈತೆ, ಶಕೆ ಆಗ್ತೈತೆ ಯಾಕೋ ನಮಗೂ. ಒಂದೇ ಒಂದು ಚಿಟಿಕೆ ಅರಿಶಿನ ಹಾಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇಷ್ಟು ಫುಲ್ ಫ್ರೈ ಆದಮೇಲೆ ಪಾತ್ರೆನ ಕೆಳಗಿಳಿಸ್ಕೊಂಡು, ಏನಾಗುತ್ತೆ ಬಿಸಿದ್ರಲ್ಲೇ ಹಾಕಿದ್ರೆ ಮೊಸರು ಒಂಥರ ಒಡ್ಬೊಡ್ ಥರ ಆಗುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಮೊಸರು ಒಗ್ಗರಣೆ ಅಂತ ಜಸ್ಟ್ 2 ಮಿನಿಟ್ಸಲ್ಲಿ ಆಗುವಂಥ ಅಡುಗೆ ಸಾಂಬಾರು. ಸೊ ಹಂಗಾಗಿ ಮೊಸರು ಯಾವತ್ತು ಎತ್ಕೊಂಡ್ರಿ? ಅದಲ್ಲ ಗೊತ್ತಾಯ್ತು, ಎಲ್ಲ ತೆಗಿತೀನಿ. ಬೆಳಗ್ಗೆ ತಂದೆ ರಾತ್ರಿ ತಂದಿಟ್ಟಿರೋ ಸ್ವಲ್ಪ ಇದೆ ತರಕಾರಿ, ಎಸೆ ಅಂತದ್ ಯಾವ್ದು ಇಲ್ಲ ಅಲ್ಲಿ. ಕುಯ್ಕ ತಿನ್ಬೇಕಪ್ಪ ನೀನ್, ಎಲ್ಲ ನನ್ನ ಮುಂದೆ ಮಾಡಕ್ಕಾಗತ್ತಾ? ಯಾವ ಹಿಂದೆನೂ ತುರ್ಕಿಲ್ಲ ರೀ. ರಾತ್ರದ ಕೋಲ್ಡ್ ಆಗುತ್ತಲ್ಲ, ಅದಕ್ಕೆ ಒಂಚೂರು ಬಿಸಿನೀರು ಹಾಕೊಳ್ತೀನಿ. ಸ್ವಲ್ಪ ಗಟ್ಟಿನೇ ಮಾಡಿಲ್ಲ, ಈ 1 ಟೈಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿರ್ತೀನಿ. ಉಪ್ಪು ಹಾಕಿದ ಇಲ್ಲ, ಕಲುಪ್ಪು ಸರಿ ಹಾಕೊಂಡ ನಿಂಗೆ. ಫಸ್ಟ್ ಅವ್ರಿಗೆ ಊಟ ಹಾಕೊಟ್ಬಿಡ್ತೀನಿ, ಆಮೇಲೆ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಾನು ಬರೋಷ್ಟು ಪಾಪ ಅವ್ರ ಅಡುಗೆ ಎಲ್ಲ ಮಾಡಿದ್ರು, ರೈಸ್ ಮಾಡಿಟ್ಟಿದ್ದೆ. ಇಷ್ಟೊಂದು ರೈಸ್ ಮಾಡಿದಿರಲ್ರಿ, ಎಷ್ಟು ಒಂದು ಫುಲ್ ಒಂದು ಕಪ್ ಹಾಕ್ದಾ? ಅಯ್ಯೋ ದೇವ್ರೆ, ಅದ್ರಲ್ಲೊಂದು ಅರ್ಧ ತಾನೇ ಹಾಕ್ಬೇಕು, ಅರ್ಧ ಹಾಕಿದ್ರೆ ಎಷ್ಟೊಂದು ಉಳಿಯುತ್ತೆ ಅನ್ನ. ಸುಮ್ಮನೆ ಯಾಕೆ ತಗೊಳ್ಳೋಣ ಮಾಡಿಸ್ತೀಯಾ? ತಿನ್ನೋರು ಯಾರು ಇಲ್ಲ. ಬೆಳಗ್ಗೆ ನಾಷ್ಟ ಮಾಡಿದ್ರೆ ಈ ರೈಸ್ ವೇಸ್ಟು. ಕಾಣಿಸ್ತಾ ಇದೆಯಾ? ಇವಾಗ ಎಷ್ಟಾಯ್ತು ಅವ್ರಿಗೆ ಕೊಟ್ಬಿಡ್ತೀನಿ, ಆಮೇಲೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಮ್ಮ ಫುಡ್ ಸ್ಟಾರ್ಟ್ ಮಾಡೋದಾ? ವಾಟರ್ಮೆಲನ್ ನಾನು ಐಸ್ ಕ್ರೀಮ್ ಆ್ಯಕ್ಚುಲಿ ಹೋಗಿದ್ದೆ ಒಂದಕ್ಕೆ, ತಂದಿದ್ದು ಇನ್ನೊಂದು. ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡೋಣ ಅಂತೇಳಿ ಪೌಡ್ರ್ ತರಕ್ಕೆ ಹೋದೆ.
2 ಪೌಡ್ರ್ ತೊಗೊಂಡೆ. ಹಾಗೆ ಕಡಲೆಬೇಳೆ ಖಾಲಿ ಆಗ್ತಾ ಬಂತು ಅಂತ ಹೇಳಿ ಸ್ವಲ್ಪನೇ ತೊಗೊಳ್ತೀನಿ. ನಾನು ಇಬ್ಬರೇ ಇರೋದ್ರಿಂದ ಜಾಸ್ತಿ ಹುಳ ಆಗುತ್ತೆ ಜಾಸ್ತಿ ತೊಗೊಂಡ್ರೆ, ಅದಕ್ಕೆ ಕಡಲೆಬೇಳೆ ತೊಗೊಂಡೆ. ಇಷ್ಟು 1/4 kg ತೊಗೊಂಡೆ. ಆಮೇಲೆ ಕಾಬೂಲ್ ಕಡಲೆ ಖಾಲಿ ಆಗಿತ್ತು, ಸಾಗು ಏನಾದರೂ ಮಾಡೋಕ್ಕೆ ಬೇಕಾಗತ್ತೆ ಇರಲಿ ಅಂತ ಹೇಳಿ ತೊಗೊಂಡೆ. ಕಡಲೆಕಾಳು ಅಷ್ಟೇ ಇರಲಿಲ್ಲ, ಹಾಗಾಗಿ ಕಡಲೆಕಾಳು ತೊಗೊಂಡೆ. 1 ಗುಡ್ಡೆ ಬಿಸ್ಕೆಟ್, ಆವಾಗಲೇ ತೋರಿಸಿದ್ನಲ್ಲ ವೆನಿಲಾ ಐಸ್ ಕ್ರೀಮು, ಅದು ಒಂದು. ಆಮೇಲೆ ನನ್ನ ಬ್ಯಾಗಲ್ಲಿ ಸ್ಯಾನಿಟೈಸರ್ ಇರಲಿಲ್ಲ, ಹಾಗಾಗಿ ಒಂದು ಲೈಫ್ ಬಾಯ್ ಸ್ಯಾನಿಟೈಸರ್ ಬರೀ 25 ರೂಪಾಯಿ ಇತ್ತಷ್ಟೇ, ಅದಕ್ಕೆ ತೊಗೊಂಡೆ. ಒಂದು ನನ್ನ ಹಸ್ಬೆಂಡ್ ಈ ಥರದ್ದು ಅವಾಗೆಲ್ಲ ಫ್ರೀಯಾಗಿ ತಂದು ಕೊಡ್ತಾಯಿದ್ರು ನನಗೆ, ಅವ್ರು ಡ್ಯೂಟಿಗೆ ಹೋಗುವಾಗ, ಕೆಲಸಕ್ಕೆ ಹೋಗುವಾಗ. ಇವಾಗ ನಾವು ಪೇ ಮಾಡಿ ತೊಗೊಳ್ಳೋ ಥರ ಆಗಿದೆ ರೀ. ನೀವು ಅವಾಗ ಕೋವಿಡ್ ಟೈಮಲ್ಲಿ ನಿಮ್ಮ ಇದರಲ್ಲಿ ಸ್ಯಾನಿಟೈಸರ್ ಪ್ರೈಸ್ ಜಾಸ್ತಿ ಆಗಿತ್ತಲ್ಲ, ಎಷ್ಟು 40 ರೂಪೀಸ್ ಏನೋ ಇತ್ತಲ್ಲ, ಸೇಮ್ ಇಷ್ಟ ml ತಾನೆ ಅದನ್ನು 50 ml 80 ml ಏನು 60 ml 22. ಅಲ್ಲ ನೀವು ಅಂಗಡಿಗಳಿಗೆ ಕೊಡ್ತಾ ಇದ್ದಿದ್ದು 25 ಇರ್ಲಿಲ್ಲ ರೀ. ಇನ್ನೊಂದು ಈ ತರ ಪ್ಯಾಕೇಜಿಂಗ್ ಅಲ್ಲ, ಇನ್ನೊಂದು ಸ್ಕ್ವಯರ್ ಟೈಪ್ ಇತ್ತಲ್ಲ ಬಾಕ್ಸ್ ತರ, 40 ರೂಪಾಯಿ ಇಸ್ಕೊಂಡಿದ್ರಿ ನೀವು. 40 ರೂಪಾಯಿ ಇತ್ತು ಗೈಸ್, ನನಗೆ ಚೆನ್ನಾಗಿ ನೆನಪಿದೆ. ಸೊ ಇದು 25 ರೂಪಾಯಿ ಇತ್ತು. ಬ್ಯಾಗಲ್ಲಿ ಇರಲಿ, ಯಾಕಂದರೆ ಹೊರಗಡೆ ಹೋಗ್ತಾ ಇರ್ತೀನಿ ಆಫೀಸಿಂದ. ಸೊ ಔಟ್ಸೈಡ್ ಹೋದಾಗ ನನಗೆ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇಷ್ಟ ಗೈಸ್ ತೊಗೊಂಡಿದ್ದು, ಇಷ್ಟಕ್ಕೆ 250 ರೂಪಾಯಿ. ಏನಿಲ್ಲ ರೀ, ಕಡಲೆಬೇಳೆ ಇರಲಿಲ್ವಾ? ಹಾಂ, ಕಡಲೆಬೇಳೆ ತಗೊಳ್ಳೋಣ ಅಂತ ಇದು ಆ್ಯಕ್ಚುಲಿ ನಾನು ತೊಗೊಳಕ್ಕೆ ಹೋಗಿದ್ದು ಬಿಸಿಬೇಳೆ ಬಾತ್ ಪೌಡ್ರಿಗೆ ಬೆಳಗ್ಗೆ ಮಾಡೋಕ್ಕೆ. ಕಡಲೆಬೇಳೆ ಖಾಲಿ ಆಗಿತ್ತು ಬೆಳಗ್ಗೆ, ನೋಡಿದ್ನಲ್ಲಪ್ಪ ಇದಕ್ಕೆ ಏನು ಶಾವಿಗೆ ಬಾತ್ ಹಾಕುವಾಗ. ಪೂರ್ತಿ ಖಾಲಿ ಆದ್ಮೇಲೆ ತರಬಾರ್ದಲ್ಲ, ಖಾಲಿ ಮಾಡ್ಕೋಬಾರ್ದಲ್ಲ ಮನೇಲಿ ರೇಷನು, ಅದಕ್ಕೆ ಸ್ವಲ್ಪ ಇದ್ದಂಗೆ ತೊಗೊಂಬಂದೆ. ಅದನ್ನ ತಗೊಳಕ್ ಹೋಗಿ ಕಾಬೂಲ್ ಕಡಲೆ ಎಲ್ಲ ನೆನಪಾಯ್ತು. ಆಮೇಲೆ ಅದಕ್ಕೆ ಅದನ್ನ ಎಲ್ಲ ತೊಗೊಂಬಂದೆ. ಇಷ್ಟಾಯ್ತು, ತೊಗೊಂಬಂದೆ. ಇವಾಗ ಹೂ ಕಟ್ಟಬೇಕು ಪೂಜೆಗೆ. ಅವ್ರು ಊಟ ಕೊಟ್ಟಿದ್ದೀನಿ, ಊಟ ಮಾಡ್ತಾ ಇದ್ದಾರೆ. ಅವ್ರದ್ದು ಊಟ ಆಗಿದ ತಕ್ಷಣ ಅಷ್ಟರಲ್ಲಿ ನಾನು ಊಟ ಮಾಡ್ಕೊಳ್ತೀನಿ. ಊಟ ಮಾಡಿಕೊಂಡು ನಾನು ಹೂ ಕಟ್ಟಿ ವಿಡಿಯೋ ಎಡಿಟಿಂಗ್ ಮಾಡಿ ಇವತ್ತು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಳ್ಬೇಕು. ನಾಳೆ ಶುಕ್ರವಾರ, ಸೊ ಬೇಗ ಇದೆಲ್ಲ ಮಾಡ್ಕೋಬೇಕು. ಇವತ್ತು ತುಂಬ ಟಯರ್ಡ್ ಆಗಿದ್ದೀನಿ, ಕೆಲಸ ಜಾಸ್ತಿ ಇತ್ತು ಇವತ್ತು. ಒಂಥರ ಕಣ್ಣೆಲ್ಲ ಸ್ಟ್ರೈನ್ ಆಗ್ತದೆ. ಆ್ಯಕ್ಚುಲಿ ಇವತ್ತು ಸಿಸ್ಟಮಲ್ಲೇ ಜಾಸ್ತಿ ಕೆಲಸ ಇತ್ತು. ಕಂಪ್ಲೀಟ್ ಇವತ್ತು ಸಿಸ್ಟಮ್ ವರ್ಕು. ಎವ್ರಿ ಟೈಮು ನಾನು ಸಿಸ್ಟಮಲ್ಲೇ 100% ಮಾಡಲ್ಲ. ಒಂದು 50 ಸಿಸ್ಟಮಲ್ಲಿ ಆದರೆ ಒಂದು 50 ನಂದು ಲೆಡ್ಜರ್ಗಳಲ್ಲಿರುತ್ತೆ. ಸೊ ಬಟ್ ಇವತ್ತು ಫುಲ್ ಸಿಸ್ಟಮಲ್ಲೇ ಆಗಿದ್ದರಿಂದ ಕಣ್ಣು ಸ್ವಲ್ಪ ಸ್ಟ್ರೈನ್ ಅನಿಸ್ತಾ ಇದೆ. ನಂದು 0 ಪವರ್ ಗ್ಲಾಸ್, ಅದು ಬ್ಲೂ ಲೈಟ್ಸ್ ಪ್ರೊಟೆಕ್ಟೆಡ್ ಗ್ಲಾಸ್ ತೊಗೊಂಡಿದ್ದೀನಿ. ಅದು ಯೂಸ್ ಮಾಡ್ತಾ ಇಲ್ಲ. ಅದು ಆ್ಯಕ್ಚುಲಿ ಹಾಕೊಂಡು ನನಗೆ ನೋಸ್ ಮೇಲೆ ಕೂತ್ಕೊಂಡ್ರೆ ಜಸ್ಟ್ ನೋಡಿ ಒಂದೇ ಸೆಕೆಂಡ್ ಇಟ್ಕೊಂಡು ಒಂದು ಚೂರು ಲೈಟ್ ಹಾಕಿ ಸಾಯ್ತು ಅಂದ್ರೆ ಸಾಕು, ನನಗೆ ಇಲ್ಲೆಲ್ಲ ಪೇನ್ ಬರುತ್ತೆ. ಇಲ್ಲಿ ಮಜ್ಜಿಗೆ ಬೇಕಾ? ಅಲ್ಲ ಈಗ ಸೊ ಇಷ್ಟ ಆಯಿತು. ಆಮೇಲೆ ಯಾರು ಸ್ಯಾನಿಟೈಸ್ ಹಾಕೊಂಡು ಸ್ಟವಲ್ಲಿ ಒಲೆ ಹಚ್ಚಿದಾಗ, ಅಂದರೆ ಗ್ಯಾಸ್ ಆನ್ ಮಾಡ್ಕೊಂಡು, ಅಂದರೆ ಸ್ಟವ್ ಹಚ್ಕೊಂಡು ಕೆಲಸ ಮಾಡಬೇಡಿ, ಕೈ ಹತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೆ ಕಿಚನಿಂದ ಇದು ಆದಷ್ಟು ದೂರ ಇಟ್ಕೊಳ್ಳಿ. ನಾನು ಜಸ್ಟ್ ಇವಾಗೆಲ್ಲ ಅದರಲ್ಲೇ ತೊಗೊಂಬಂದಲ್ಲ, ಹಾಗಾಗಿ ಇಲ್ಲೇ ಎತ್ಕೊಂಡ್ಬಂದೆ. ಕೆಳಗಡೆ ಸಿಗಾಕೊಂಡಿತ್ತು. ಫಸ್ಟ್ ಅವರಿಗೆ ಸಾಂಬಾರು ಮಾಡ್ಕೊಂಡು ಊಟ ಕೊಡೋಣ ಅಂತ ಹೇಳಿ ಹಾಗೆ ಬಂದೆ. ಹಾಗಾಗಿ ಇಲ್ಲೇ ತೋರಿಸ್ತೆ ಎಲ್ಲ ಆಫ್ ಆಗಿದೆಯಲ್ಲ. ನನಗೆ ಕೈಗೆ ಹಾಕ್ಕೊಂಡು ಹತ್ರ ಹೋದ್ರೆ ಅದು ಆಲ್ಕೋಹಾಲ್ ಕಂಟೆಂಟ್ ಇರೋದ್ರಿಂದ ಸ್ವಲ್ಪ ಬೇಗ ಬೆಂಕಿ ಕೈ ತಾಕುವಂಥ ಚಾನ್ಸಸ್ ತುಂಬ ಇರುತ್ತೆ. ಓಕೆನಾ? ಆಮೇಲೆ ಎತ್ಕೊಳ್ತೀನಿ. ಅವ್ರಿಗೆ ಸ್ವಲ್ಪ ಮಜ್ಜಿಗೆ ತೆಳು ಮಾಡ್ಕೊಳ್ಳಾರಿ ಮಜ್ಜಿಗೆ ಒಂದೇ. ಈ ಎಗ್ನ ಬೀಟ್ ಮಾಡಲ್ವಾ, ಆ ಥರ ಬೀಟ್ ಮಾಡ್ಕೊತೀನಿ ಗ್ಲಾಸಲ್ಲಿ. ರೈಸ್ ಕೊಡ್ಲಾರಿ, ರೈಸ್. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಳೆಗಾಲನ ಏನು ಮಳೆಗಾಲ ತಾನೆ. ಏನಾಗ್ತಿದೆ? ರಾಗಿ ಹಿಟ್ಟು ಖಾಲಿ ಆಯ್ತದನ್ನ ನೋಡ್ತೀನಿ. ಏಕೆ ರಾಗಿ ಹಿಟ್ಟು ಆಮೇಲೆ ಅಮ್ಮ ಮನೆಗೆ ಹೊಸ ತಂದಿದ್ದು ಅನ್ಸುತ್ತೆ. ಇಲ್ಲ, ರಾಗಿ ಖಾಲಿ ಆಗಿದ್ದಿಲ್ಲ. ಏಕೆ ರಾಗಿ ಮಾಡಕ್ಕ
ಶಾವಿಗೆ ಬಾತ್ ಇದೆ, ಸ್ವಲ್ಪ ತಿನ್ಕೊಳ್ತೀನಿ. ತಿನ್ಕೊಂಡು ಸ್ವಲ್ಪ ಬಿಸಿ ಅನ್ನ ತಿನ್ಕೋತೀನಿ. ತಿನ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಟು ಡಸ್ಟಿಂಗ್ ಮಾಡಿ ಪಾತ್ರೆ ತೊಳೆದಿಟ್ಟು ಆಮೇಲೆ ಹೂ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಊಟ ಮುಗಿಸ್ಕೊಂಡು ನಿಮಗೆ ಕಾಲ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಬಾಯ್. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on we'll go. Through the highways, till my shadow turns to sun rays. And on we'll go. ವರ್ಕ್ ಜಾಸ್ತಿ ಇತ್ತು, ವರ್ಕ್ ಲೋಡ್ ಇತ್ತು ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಸೊ ಹಾಗಾಗಿ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು ನೀವು, ನನ್ನ ಮುಖ ತುಂಬ ಡಲ್ ಆಗ್ತಾ ಇದೆ. ನನಗೆ ಎಡಿಟಿಂಗ್ ಮಾಡೋಷ್ಟು ಪೇಷನ್ಸ್ ಕೂಡ ಇಲ್ಲ. ಪಾತ್ರೆ ಕೂಡ ತೊಳೆದಿಲ್ಲ. ಇವತ್ತೊಂದು ದಿನ ಹಾಗೆ ಬಿಡ್ತೀನಿ, ಬೆಳಗ್ಗೆ ಎದ್ದು ಮಾಡ್ಕೋತೀನಿ. ಸೊ ಇವಾಗ ನಾನು ಮಲ್ಕೊಳ್ತೀನಿ. ತುಂಬ ಅಂದರೆ ತುಂಬ ಕೋಲ್ಡ್ ಬೇರೆ ಯಾಕೋ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಓವರ್ ಹೀಟ್ ಆಗಿ ನಾ ಬಾಡಿ ಏನಂತ ಗೊತ್ತಾಗ್ತಾಯಿಲ್ಲ ನನಗೆ. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.